ಜಕ್ಕೂರಲ್ಲಿರೋ ಫ್ಲೈಯಿಂಗ್ ಸ್ಕೂಲ್ ಮೇಲೆ ಡಿಕೆ ಶಿವಕುಮಾರ್ ಕಣ್ಣು ಬಿದ್ದಿದೆಯಾ? ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಜಕ್ಕೂರಿನಲ್ಲಿ ಫ್ಲೈಯಿಂಗ್ ತರಬೇತಿ ಶಾಲೆ ಇದೆ. ಆ ಶಾಲೆಗೆ ಜಮೀನು ಕೊಟ್ಟಿದ್ದು ಮಹಾರಾಜರು, ಮೈಸೂರಿನ ಮಹಾರಾಜರು. ಕಲ್ಲು ಹಾಕಿದ್ದು ನೆಹರು. ಇದೀಗ ಅದನ್ನು ಕಿತ್ತಾಕ್ತಾ ಇರೋದು ಡಿಕೆ ಶಿವಕುಮಾರ್ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಶಾಲೆ ಸ್ಥಳಾಂತರಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾಗಾಗಿ ಈ ಸ್ಥಳಾಂತರ ನಡೀತಾ ಇದೆಯಾ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಜಕ್ಕೂರಿನ ಈ ಶಾಲೆಯನ್ನ ಯಾಕೆ ಫ್ಲೈಯಿಂಗ್ ಸ್ಕೂಲ್ ಅನ್ನ ಯಾಕೆ ಸ್ಥಳಾಂತರ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಯಾವ ಒಂದು ಜಕ್ಕೂರು ಏರೋಡ್ರಮ್ ಉಳಿಬೇಕು, ದೇಶದ ಮೊದಲ ವೈಮಾನಿಕ ಟ್ರೈನಿಂಗ್ ಸೆಂಟರ್ ನೆಹರು ಫ್ಲೈಯಿಂಗ್ ಕ್ಲಬ್ ನೆಹರು ಅವರು ಓಪನ್ ಮಾಡಿದ್ದು, ಮಹಾರಾಜರು ಕೊಟ್ಟಿದ್ದು, ಇದೊಂದು ಮಾನ್ಯುಮೆಂಟ್ ಅಂತ ನಾವು ತೀರ್ಮಾನ ಮಾಡಬೇಕು. ಇದೇನೋ ಒಂದು ಕಟ್ಟಡ ಅಲ್ಲ, ಏನೋ ಒಂದು ಬಾಂಧವ್ಯ ಇರುವಂತದ್ದು ಅಂತೇಳಿ ಉಳಿಸಬೇಕು ಅಂತೇಳಿ ಇರೋದು. ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆಯಾಗಿರುವ ಜಕ್ಕೂರು ವೈಮಾನಿಕ ಶಾಲೆ ಬಹಳ ಹಿಂದಿನ ಸರ್ಕಾರ, ವೈಮಾನಿಕ ಶಾಲೆಯ ಬಗ್ಗೆ ಹಿಂದಿನ ಸರ್ಕಾರ ಹಿಂದೆ ಅವರು ಇಲ್ಲಿದ್ರು. ಬಹುಶಃ ಯಾರು ಕೂಡ ಈ ತರದ ಒಂದು ವೈಮಾನಿಕ ಸಂಸ್ಥೆಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಬಾರದು ಅಂತೇಳಿ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ ಇಲ್ಲಿದ್ದಾಗ. ಇಲ್ಲಿಂದ ಅಲ್ಲಿಗೆ ಫ್ಲೈ ಆದ ತಕ್ಷಣನೇ ಉಲ್ಟಾ ಸರ್ಕಾರನೇ ಫ್ಲೈಯಿಂಗ್ ಸ್ಕೂಲು ಫ್ಲೈ ಆಗೋಯ್ತು, ಹಂಗೆ ಆರಾಮ ಫ್ಲೈ ಆಗೋಯ್ತು ಫ್ಲೈಯಿಂಗ್ ಸ್ಕೂಲ್. ಇವ್ರು ಫ್ಲೈ ಆಗ್ತಾ ಇದ್ದಂಗೆ ಫ್ಲೈಯಿಂಗ್ ಸ್ಕೂಲ್ ಫ್ಲೈ ಆಗೋಯ್ತು. ನೀವ್ ಹಿಂಗ್ ಕಬಳಿಕೆ ಮಾಡಿದ್ರೆ ಅವ್ರೇನೋ ಕ್ರೀಡಾ ಸಂಕೀರ್ಣ ಅಂತ, ಏನ್ ಕ್ರೀಡಾ ಸಂಕೀರ್ಣ ಕಟ್ಟಿ ಬೇರೆ ಕಡೆ, ನಿಮ್ಗೆ ಬೇರೆ ದಾರಿ ಇಲ್ವಾ? ಕಟ್ಟಕ್ಕೆ ನಿಮ್ಮ ಹತ್ರ ಜಾಗ ಇಲ್ವಾ? ಕಟ್ಟಕ್ಕೆ ನಿಮ್ಮ ಹತ್ರ ಜಾಗ ಇಲ್ವಾ? ಸಾವಿರಾರು ಎಕರೆ ತಗೊಂಡು ಕಟ್ಟಿ ನೀವು ಬೇಡ ಅಂತ ಹೇಳಿದವ್ರು ಯಾರು? ಇದನ್ನೇ ಮುಳುಗಿಸ್ಬೇಕು ಅಂತ ಯಾಕೆ ಹೊರಟಿದ್ದೀರಾ? ಅಲ್ಲಿ ಮಾಡಿದ್ರೆ ಅದೇ ರಿಯಲ್ ಎಸ್ಟೇಟ್ ಮಾಫಿಯಾ ಇರೋದು, ಬಿಲ್ಡಿಂಗ್ ರೈಸ್ ಮಾಡ್ತಾರ, ಆ ಟ್ರ್ಯಾಕ್ ಅಲ್ಲಿ ಏನೇನ್ ಬರ್ತದೋ ಎಲ್ಲ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಯಾವ ಒಂದು ಜಕ್ಕೂರಲ್ಲಿರೋ ಫ್ಲೈಯಿಂಗ್ ಸ್ಕೂಲ್ ಮೇಲೆ ಡಿಕೆ ಶಿವಕುಮಾರ್ ಕಣ್ಣು ಬಿದ್ದಿದೆಯಾ? ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಜಕ್ಕೂರಿನಲ್ಲಿ ಫ್ಲೈಯಿಂಗ್ ತರಬೇತಿ ಶಾಲೆ ಇದೆ. ಆ ಶಾಲೆಗೆ ಜಮೀನು ಕೊಟ್ಟಿದ್ದು ಮಹಾರಾಜರು, ಮೈಸೂರಿನ ಮಹಾರಾಜರು. ಕಲ್ಲು ಹಾಕಿದ್ದು ನೆಹರು. ಇದೀಗ ಅದನ್ನು ಕಿತ್ತಾಕ್ತಾ ಇರೋದು ಡಿಕೆ ಶಿವಕುಮಾರ್ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಶಾಲೆ ಸ್ಥಳಾಂತರಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾಗಾಗಿ ಈ ಸ್ಥಳಾಂತರ ನಡೀತಾ ಇದೆಯಾ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಜಕ್ಕೂರಿನ ಈ ಶಾಲೆಯನ್ನ ಯಾಕೆ ಫ್ಲೈಯಿಂಗ್ ಸ್ಕೂಲ್ ಅನ್ನ ಯಾಕೆ ಸ್ಥಳಾಂತರ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಯಾವ ಒಂದು ಜಕ್ಕೂರು ಏರೋಡ್ರಮ್ ಉಳಿಬೇಕು, ದೇಶದ ಮೊದಲ ವೈಮಾನಿಕ ಟ್ರೈನಿಂಗ್ ಸೆಂಟರ್ ನೆಹರು ಫ್ಲೈಯಿಂಗ್ ಕ್ಲಬ್ ನೆಹರು ಅವರು ಓಪನ್ ಮಾಡಿದ್ದು, ಮಹಾರಾಜರು ಕೊಟ್ಟಿದ್ದು, ಇದೊಂದು ಮಾನ್ಯುಮೆಂಟ್ ಅಂತ ನಾವು ತೀರ್ಮಾನ ಮಾಡಬೇಕು. ಇದೇನೋ ಒಂದು ಕಟ್ಟಡ ಅಲ್ಲ, ಏನೋ ಒಂದು ಬಾಂಧವ್ಯ ಇರುವಂತದ್ದು ಅಂತೇಳಿ ಉಳಿಸಬೇಕು ಅಂತೇಳಿ ಇರೋದು. ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆಯಾಗಿರುವ ಜಕ್ಕೂರು ವೈಮಾನಿಕ ಶಾಲೆ ಬಹಳ ಹಿಂದಿನ ಸರ್ಕಾರ, ವೈಮಾನಿಕ ಶಾಲೆಯ ಬಗ್ಗೆ ಹಿಂದಿನ ಸರ್ಕಾರ ಹಿಂದೆ ಅವರು ಇಲ್ಲಿದ್ರು. ಬಹುಶಃ ಯಾರು ಕೂಡ ಈ ತರದ ಒಂದು ವೈಮಾನಿಕ ಸಂಸ್ಥೆಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಬಾರದು ಅಂತೇಳಿ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ ಇಲ್ಲಿದ್ದಾಗ. ಇಲ್ಲಿಂದ ಅಲ್ಲಿಗೆ ಫ್ಲೈ ಆದ ತಕ್ಷಣನೇ ಉಲ್ಟಾ ಸರ್ಕಾರನೇ ಫ್ಲೈಯಿಂಗ್ ಸ್ಕೂಲು ಫ್ಲೈ ಆಗೋಯ್ತು, ಹಂಗೆ ಆರಾಮ ಫ್ಲೈ ಆಗೋಯ್ತು ಫ್ಲೈಯಿಂಗ್ ಸ್ಕೂಲ್. ಇವ್ರು ಫ್ಲೈ ಆಗ್ತಾ ಇದ್ದಂಗೆ ಫ್ಲೈಯಿಂಗ್ ಸ್ಕೂಲ್ ಫ್ಲೈ ಆಗೋಯ್ತು. ನೀವ್ ಹಿಂಗ್ ಕಬಳಿಕೆ ಮಾಡಿದ್ರೆ ಅವ್ರೇನೋ ಕ್ರೀಡಾ ಸಂಕೀರ್ಣ ಅಂತ, ಏನ್ ಕ್ರೀಡಾ ಸಂಕೀರ್ಣ ಕಟ್ಟಿ ಬೇರೆ ಕಡೆ, ನಿಮ್ಗೆ ಬೇರೆ ದಾರಿ ಇಲ್ವಾ? ಕಟ್ಟಕ್ಕೆ ನಿಮ್ಮ ಹತ್ರ ಜಾಗ ಇಲ್ವಾ? ಸಾವಿರಾರು ಎಕರೆ ತಗೊಂಡು ಕಟ್ಟಿ ನೀವು ಬೇಡ ಅಂತ ಹೇಳಿದವ್ರು ಯಾರು? ಇದನ್ನೇ ಮುಳುಗಿಸ್ಬೇಕು ಅಂತ ಯಾಕೆ ಹೊರಟಿದ್ದೀರಾ? ಅಲ್ಲಿ ಮಾಡಿದ್ರೆ ಅದೇ ರಿಯಲ್ ಎಸ್ಟೇಟ್ ಮಾಫಿಯಾ ಇರೋದು, ಬಿಲ್ಡಿಂಗ್ ರೈಸ್ ಮಾಡ್ತಾರ, ಆ ಟ್ರ್ಯಾಕ್ ಅಲ್ಲಿ ಏನೇನ್ ಬರ್ತದೋ ಎಲ್ಲ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಯಾವ ಒಂದು ಜಕ್ಕೂರಲ್ಲಿರೋ ಫ್ಲೈಯಿಂಗ್ ಸ್ಕೂಲ್ ಮೇಲೆ ಡಿಕೆ ಶಿವಕುಮಾರ್ ಕಣ್ಣು ಬಿದ್ದಿದೆಯಾ? ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಜಕ್ಕೂರಿನಲ್ಲಿ ಫ್ಲೈಯಿಂಗ್ ತರಬೇತಿ ಶಾಲೆ ಇದೆ. ಆ ಶಾಲೆಗೆ ಜಮೀನು ಕೊಟ್ಟಿದ್ದು ಮಹಾರಾಜರು, ಮೈಸೂರಿನ ಮಹಾರಾಜರು. ಕಲ್ಲು ಹಾಕಿದ್ದು ನೆಹರು. ಇದೀಗ ಅದನ್ನು ಕಿತ್ತಾಕ್ತಾ ಇರೋದು ಡಿಕೆ ಶಿವಕುಮಾರ್ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಶಾಲೆ ಸ್ಥಳಾಂತರಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾಗಾಗಿ ಈ ಸ್ಥಳಾಂತರ ನಡೀತಾ ಇದೆಯಾ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ.
ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಜಕ್ಕೂರಿನ ಈ ಶಾಲೆಯನ್ನ ಯಾಕೆ ಫ್ಲೈಯಿಂಗ್ ಸ್ಕೂಲ್ ಅನ್ನ ಯಾಕೆ ಸ್ಥಳಾಂತರ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ಪ್ರಶ್ನೆ ಎತ್ತಿದ್ದಾರೆ. ಯಾವ ಒಂದು ಜಕ್ಕೂರು ಏರೋಡ್ರಮ್ ಉಳಿಬೇಕು, ದೇಶದ ಮೊದಲ ವೈಮಾನಿಕ ಟ್ರೈನಿಂಗ್ ಸೆಂಟರ್ ನೆಹರು ಫ್ಲೈಯಿಂಗ್ ಕ್ಲಬ್ ನೆಹರು ಅವರು ಓಪನ್ ಮಾಡಿದ್ದು, ಮಹಾರಾಜರು ಕೊಟ್ಟಿದ್ದು, ಇದೊಂದು ಮಾನ್ಯುಮೆಂಟ್ ಅಂತ ನಾವು ತೀರ್ಮಾನ ಮಾಡಬೇಕು. ಇದೇನೋ ಒಂದು ಕಟ್ಟಡ ಅಲ್ಲ, ಏನೋ ಒಂದು ಬಾಂಧವ್ಯ ಇರುವಂತದ್ದು ಅಂತೇಳಿ ಉಳಿಸಬೇಕು ಅಂತೇಳಿ ಇರೋದು. ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆಯಾಗಿರುವ ಜಕ್ಕೂರು ವೈಮಾನಿಕ ಶಾಲೆ ಬಹಳ ಹಿಂದಿನ ಸರ್ಕಾರ, ವೈಮಾನಿಕ ಶಾಲೆಯ ಬಗ್ಗೆ ಹಿಂದಿನ ಸರ್ಕಾರ ಹಿಂದೆ ಅವ್ರು ಇಲ್ಲಿದ್ರು. ಬಹುಶಃ ಯಾರು ಕೂಡ ಈ ತರದ ಒಂದು ವೈಮಾನಿಕ ಸಂಸ್ಥೆಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಬಾರದು ಅಂತೇಳಿ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ ಇಲ್ಲಿದ್ದಾಗ. ಇಲ್ಲಿಂದ ಅಲ್ಲಿಗೆ ಫ್ಲೈ ಆದ ತಕ್ಷಣನೇ ಉಲ್ಟಾ ಸರ್ಕಾರನೇ ಫ್ಲೈಯಿಂಗ್ ಸ್ಕೂಲು ಫ್ಲೈ ಆಗೋಯ್ತು, ಹಂಗೆ ಆರಾಮ ಫ್ಲೈ ಆಗೋಯ್ತು ಫ್ಲೈಯಿಂಗ್ ಸ್ಕೂಲ್. ಇವ್ರು ಫ್ಲೈ ಆಗ್ತಾ ಇದ್ದಂಗೆ ಫ್ಲೈಯಿಂಗ್ ಸ್ಕೂಲ್ ಫ್ಲೈ ಆಗೋಯ್ತು. ನೀವ್ ಹಿಂಗ್ ಕಬಳಿಕೆ ಮಾಡಿದ್ರೆ ಅವ್ರೇನೋ ಕ್ರೀಡಾ ಸಂಕೀರ್ಣ ಅಂತ. ಏನ್ ಕ್ರೀಡಾ ಸಂಕೀರ್ಣ? ಕಟ್ಟಿ ಬೇರೆ ಕಡೆ, ನಿಮ್ಗೆ ಬೇರೆ ದಾರಿ ಇಲ್ವಾ? ಕಟ್ಟಕ್ಕೆ ನಿಮ್ಮ ಹತ್ರ ಜಾಗ ಇಲ್ವಾ? ಕಟ್ಟಕ್ಕೆ ನಿಮ್ಮ ಹತ್ರ ಜಾಗ ಇಲ್ವಾ? 1000 ಎಕರೆ ತಗೊಂಡು ಕಟ್ಟಿ, ನೀವು ಬೇಡ ಅಂತ ಹೇಳಿದವ್ರು ಯಾರು? ಇದನ್ನೇ ಮುಳುಗಿಸ್ಬೇಕು ಅಂತ ಯಾಕೆ ಹೊರಟಿದ್ದೀರಾ? ಅಲ್ಲಿ ಮಾಡಿದ್ರೆ ಅದೇ ರಿಯಲ್ ಎಸ್ಟೇಟ್ ಮಾಫಿಯಾ ಯಾರಾದ್ರೂ ಬಿಲ್ಡಿಂಗ್ ರೈಸ್ ಮಾಡ್ತಾರ, ಆ ಟ್ರ್ಯಾಕ್ ಅಲ್ಲಿ ಏನೇನ್ ಬರ್ತದೋ ಎಲ್ಲ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಯಾವ ಒಂದು ಜಕ್ಕೂರಲ್ಲಿರೋ ಫ್ಲೈಯಿಂಗ್ ಸ್ಕೂಲ್ ಮೇಲೆ ಡಿಕೆ ಶಿವಕುಮಾರ್ ಕಣ್ಣು ಬಿದ್ದಿದ್ಯಾ? ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಜಕ್ಕೂರಿನಲ್ಲಿ ಫ್ಲೈಯಿಂಗ್ ತರಬೇತಿ ಶಾಲೆ ಇದೆ, ಆ ಶಾಲೆಗೆ ಜಮೀನು ಕೊಟ್ಟಿದ್ದು ಮಹಾರಾಜರು, ಮೈಸೂರಿನ ಮಹಾರಾಜರು. ಕಲ್ಲು ಹಾಕಿದ್ದು ನೆಹರು. ಇದೀಗ ಅದನ್ನ ಕಿತ್ತಾಕ್ತಾ ಇರೋದು ಡಿಕೆ ಶಿವಕುಮಾರ್ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಶಾಲೆ ಸ್ಥಳಾಂತರಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾಗಾಗಿ ಈ ಸ್ಥಳಾಂತರ ನಡೀತಾ ಇದೆಯಾ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಜಕ್ಕೂರಿನ ಈ ಶಾಲೆಯನ್ನ ಯಾಕೆ ಫ್ಲೈಯಿಂಗ್ ಸ್ಕೂಲ್ ಅನ್ನ ಯಾಕೆ ಸ್ಥಳಾಂತರ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ಪ್ರಶ್ನೆ ಎತ್ತಿದ್ದಾರೆ. ಯಾವ ಒಂದು ಜಕ್ಕೂರು ಏರೋಡ್ರಮ್ ಉಳಿಬೇಕು, ದೇಶದ ಮೊದಲ ವೈಮಾನಿಕ ಟ್ರೈನಿಂಗ್ ಸೆಂಟರ್ ನೆಹರು ಫ್ಲೈಯಿಂಗ್ ಕ್ಲಬ್ ನೆಹರು ಅವರು ಓಪನ್ ಮಾಡಿದ್ದು, ಮಹಾರಾಜರು ಕೊಟ್ಟಿದ್ದು, ಇದೊಂದು ಮಾನ್ಯುಮೆಂಟ್ ಅಂತ ನಾವು ತೀರ್ಮಾನ ಮಾಡಬೇಕು. ಇದೇನೋ ಒಂದು ಕಟ್ಟಡ ಅಲ್ಲ, ಏನೋ ಒಂದು ಬಾಂಧವ್ಯ ಇರುವಂತದ್ದು ಅಂತೇಳಿ ಉಳಿಸಬೇಕು ಅಂತೇಳಿ ಇರೋದು. ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆಯಾಗಿರುವ ಜಕ್ಕೂರು ವೈಮಾನಿಕ ಶಾಲೆ ಬಹಳ ಹಿಂದಿನ ಸರ್ಕಾರ, ವೈಮಾನಿಕ ಶಾಲೆಯ ಬಗ್ಗೆ ಹಿಂದಿನ ಸರ್ಕಾರ ಹಿಂದೆ ಅವ್ರು ಇಲ್ಲಿದ್ರು. ಬಹುಶಃ ಯಾರು ಕೂಡ ಈ ತರದ